ಗ್ರಾಮ ನೀನು ಹಿಂದುನಾ ಅಂತ ಕೇಳಿ ಗುಂಡಿನ ದಾಳಿ ನಡೆಸಿದ ಭಯೋತ್ಪಾದಕರ ವಿರುದ್ಧ ನನ್ನ ಪ್ರತಿಭಟನೆ. ತಾಲೂಕಾ ಗುರುಮಿಟ್ಕಲ್ ಜಿಲ್ಲೆ ಯಾದಗಿರಿ ಯಲೇರಿ ಗ್ರಾಮ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಹಿಂದೂ ಪ್ರವಾಸಿಗರ ಮೇಲೆ ಭಯೋತ್ಪಾದಕರ ದಾಳಿಯಲ್ಲಿ ಹುತಾತ್ಮರಾದ ಹಿಂದೂಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ. ಇದರಲ್ಲಿ ಭಾಗವಹಿಸಿದ ನನ್ನ ಹಿಂದೂ ಬಾಂಧವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮುಂದಿನ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ಳೋಣ. ಎಚ್ಚರಗೊಳ್ಳಿ ಹಿಂದೂಗಳೇ, ಮುಂದಿನ ನನ್ನ ಪೀಳಿಗೆಯ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬ ಹಿಂದೂಗಳು ಎಚ್ಚರವಾಗಬೇಕು. ಇವತ್ತು ನಡೆದಂಥ ಪ್ರತಿಯೊಂದು ಘಟನೆ ಮುಂದೆ ಯಾವತ್ತೂ ಮತ್ತೊಮ್ಮೆ ನಡಿಬಾರ್ದು. ಇವತ್ತು ನನ್ನ ಭಾರತ ದೇಶದಲ್ಲಿ ಪ್ರತಿ ಬಾರಿ ಈ ಥರ ದಾಳಿ ಆಗ್ತಕ್ಕಂಥ ವಿಚಾರಗಳನ್ನ ಮತ್ತೆ ನಾವು ಮುಂದೊಂದು ದಿನ ನಮ್ಮ ಕಿವಿ ಕೇಳಬಾರ್ದು. ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಕೂಡ ಹಿರಿಯ ನಾಗರಿಕರ ನಾವು ನಡೆದ ದಾರಿಯಲ್ಲಿ ಅವರು ನಡಿಬೇಕು. ಪ್ರತಿಯೊಬ್ಬ ಹಿಂದೂ ಬಾಂಧವರು ಈ ವಿಚಾರವಾಗಿ ಪ್ರತಿಭಟನೆ ಮಾಡಲೇಬೇಕು. ಇದು ಮೊದಲನೇ ಸಾರಿ ಅಲ್ಲ ಈ ರೀತಿಯಾಗಿ ದಾಳಿ ಆಗ್ತಾ ಇರೋದು. ಅದು ಪ್ರತಿ ಬಾರಿ ಹಿಂದೂಗಳ ಮೇಲೆ ಯಾಕೆ? ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರತಿಯೊಬ್ಬ ಜಾತಿಯವರಿದ್ದರು, ನನ್ನ ಹಿಂದೂ ಬಾಂಧವರು ಇರಲಿಲ್ಲ. ಮುಸಲ್ಮಾನರಿದ್ರು, ಕ್ರಿಶ್ಚಿಯನ್ಸ್ ಇದ್ರು, ಜೈನರಿದ್ರು, ಪ್ರತಿಯೊಬ್ಬರಿದ್ರು. ಆದರೆ ಪ್ರತ್ಯೇಕವಾಗಿ ನೀನು ಲಿಂಗಾಯತನ, ಕುರುಬನ, ಕಬ್ಬಲಿಗನ, ಒಡ್ಡನ ಅಂತ ಕೇಳಿ ಅವರು ಕೊಲೆ ಮಾಡಲಿಲ್ಲ. ನಿನ್ನ ಧರ್ಮ ಯಾವುದು, ಹಿಂದೂನಾ ಅಂತ ಹೇಳಿ ಕೊಲೆ ಮಾಡಿದ್ರು. ಬರೀ ಹಿಂದೂ ಧರ್ಮದ ಮೇಲೆ ಮಾತ್ರ ಟಾರ್ಗೆಟ್ ಮಾಡಿದ್ರು. ಅದು ಬಟ್ಟೆಯನ್ನು ಬಿಚ್ಚಿ ಆತ ಒಂದು ವೇಳೆ ನಾನು ಹಿಂದೂ ಅಲ್ಲ ಅಂತ ಸುಳ್ಳು ಹೇಳಿದ್ರು ಕೂಡ ಆತನ ನಿಜ ಜೀವನದಲ್ಲಿ ನಡೆದಂಥ ಘಟನೆ ಇದು. ಪ್ಯಾಂಟ್ ಬಿಚ್ಚಿ ಅವರ ಅಂಗಾಂಗಗಳನ್ನ ಚೆಕ್ ಮಾಡಿ ಕೊಲೆ ಮಾಡಿದ್ದಾರೆ. ಇಂಥ ದುರ್ಗತಿ ಮತ್ತೊಮ್ಮೆ ನನ್ನ ದೇಶದಲ್ಲಿ ಆಗಬಾರ್ದು. ಇಂಥ ಪರಿಸ್ಥಿತಿಗೆ ಮೂಲ ಕಾರಣ ಒಂದು ರೀತಿಯಲ್ಲಿ ಈ ದೇಶದ ಭ್ರಷ್ಟ ಹಿಂದೂಗಳಂತೇನು ಹಣೆಪಟ್ಟೆ ಒಟ್ಟುಕೊಂಡಿದ್ದಾರೆ, ಕೆಲವೊಂದು ಜನ ಡೂಪ್ಲಿಕೇಟ್ ಹಿಂದೂಗಳಂತ ಹೇಳಿ ಕರಿತೀವಲ್ಲ, ಅವರಿಂದ ಇಂಥ ಆಗ್ತಾ ಇರೋದು ಈ ಘಟನೆಗಳು. ಮತ್ತೊಮ್ಮೆ ಈ ರೀತಿ ಘಟನೆ ನಡೆದಿರ್ತಕ್ಕಂತಾಗೆ ಪ್ರತಿಯೊಬ್ಬ ಹಿಂದೂ ಕೂಡ ನೋಡ್ಕೊಳ್ಬೇಕು. ಬರೀ ಸರ್ಕಾರದ ಭವನಗಳಿಗೆ ನಾವು ಸರ್ಕಾರಕ್ಕೆ ಈ ದೇಶದ ಕಾರ್ಯಕರ್ತರಿಗೆಲ್ಲ ಬಿಟ್ಟು ನೀವು ಸರ್ಕಾರ ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ರೆ ಅಂದರೆ ಇದು ನಮ್ಮ ದಡ್ಡತನ. ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತ, ಈ ದೇಶದ ಪ್ರತಿಯೊಬ್ಬ ನಾಗರಿಕನು ಈ ನನ್ನ ದೇಶ ನನ್ನ ಸ್ವಂತ ದೇಶ, ಇಲ್ಲಿ ಬಾಳ್ವೆ ಮಾಡತಕ್ಕಂಥ ಪ್ರತಿಯೊಬ್ಬರು ನನ್ನ ದೇಶದ ನಾಗರಿಕರು. ಪ್ರತಿಯೊಂದು ಹೆಣ್ಣಾಗಿರಲಿ, ಪ್ರತಿಯೊಂದು ಮಕ್ಕಳಾಗಿರಲಿ, ಪ್ರತಿಯೊಂದು ಗಂಡು ಆಗಿರಲಿ ಅಥವಾ ಹಿರಿಯರಾಗಿರಲಿ, ಬೇರೆ ದೇಶದಿಂದ ಬಂದಿರತಕ್ಕಂಥ ಪ್ರವಾಸಿಗರ ಮೇಲೆ ಕೂಡ ಈ ನನ್ನ ದೇಶದಲ್ಲಿ ಹಾನಿಯಾಗಿದೆ. ಮುಂದಿನ ದಿನಗಳಲ್ಲಿ ಬೇರೆ ದೇಶದವರು ನನ್ನ ದೇಶಕ್ಕೆ ಕಾಲಿಡಬೇಕಾಗಿತ್ತಪ್ಪ ಅಂತಂದ್ರೆ ಒಂದು ಸಲ ಎದೆ ಮುಟ್ಕೊಂಡು ನೋಡ್ಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ನಾನು ಎಲ್ಲೋ ಹಿಂದೂ ಬಾಂಧವರಿಗೆ ನನ್ನ ಕೈ ಮುಗಿದು ಕೇಳ್ತೀನಿ, ಜಾತಿಯನ್ನು ಮರೀರಿ, ಜಾತಿಗಳನ್ನು ದೂರ ಮಾಡಬೇಕು. ನಮ್ಮ ಪಂಗಡಗಳು ಕಾಯಕದ ಮೇಲೆ ನಾವು ಕೆಲವೊಂದು ಪಂಗಡಗಳು ಮಾಡ್ಕೊಂಡಿದ್ದೀವಿ ವಿನಃ ರಾಷ್ಟ್ರ ಅಂತ ಬಂದಾಗ ಮಾತ್ರ ನಾವು ಪ್ರತಿಯೊಬ್ಬರು ಹಿಂದೂಗಳನ್ನು ಎದೆ ತಟ್ಟುಕೊಂಡು ಹೇಳಬೇಕು. ಮತ್ತೊಮ್ಮೆ ನಮ್ಮ ಮೇಲೆ ಭಯೋತ್ಪಾದಕರ ದಾಳಿಗಳು ನಡೆದಂತೆ ನಾವು ಎಚ್ಚರ ವಹಿಸಬೇಕು. ಇದು ಪ್ರತಿಯೊಬ್ಬ ಹಿಂದುವಿನ ಕರ್ತವ್ಯ. ಇವತ್ತು ನಮ್ಮ ಭವಿಷ್ಯದಲ್ಲಿ ಇವತ್ತು ನಾವು ಹೋರಾಡದಿದ್ರೆ ನಾಳೆ ನಮ್ಮ ಮುಂದಿನ ಮಕ್ಕಳು ಇನ್ನೊಂದು ಧರ್ಮಕ್ಕೆ ಮತಾಂತರ ಆಗಿದ್ರೆ ತಪ್ಪಲ್ಲ. ಆ ರೀತಿ ಆದರೆ ಹಿಂದೂ ರಾಷ್ಟ್ರ ಅಂತ ಹೇಳ್ಕೊಳ್ಳೋದಕ್ಕೆ ಭಾರತ ಬರೀ ಮ್ಯೂಸಿಯಂನಲ್ಲಿ ಪಟಗಳಲ್ಲಿ ಮಾತ್ರ ಇರ್ತದೆ. ಇವತ್ತು ಹಿಂದೂಗಳಿಗೆ ಇರ್ತಕ್ಕಂಥ ಏಕೈಕ ರಾಷ್ಟ್ರ ಅಂತಂದ್ರೆ ಅದು ಭಾರತ ಮಾತ್ರ. ಒಂದು ಅಫ್ಘಾನಿಸ್ತಾನ ಆಗಿರಲಿ, ಬಾಂಗ್ಲಾದೇಶ ಆಗಿರಲಿ, ಇನ್ನಿತರ ರಾಷ್ಟ್ರಗಳಲ್ಲಿ ಎಲ್ಲಿ ಹಿಂದೂಗಳಿಗೆ ಜಾಗ ಇಲ್ಲ. ಇವತ್ತಿನ ದಿನದಲ್ಲಿ ಒಂದು ಕಾಲದಲ್ಲಿ ನನ್ನ ಭಾರತದ ಅವಿಭಾಜ್ಯಗಳಾಗಿರ್ತಕ್ಕಂಥ ದೇಶಗಳು ಇವತ್ತು ತನ್ನದೇ ತಾಯಿ ಬೇರನ್ನ ಕತ್ತರಿಸ್ತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ನಾವಿದ್ದೀವಿ. ಪಾಕಿಸ್ತಾನ ಎಷ್ಟು ದೇಶ ಇರೋದು?